ನಮಸ್ಕಾರ. ಪರ್ಫೆಕ್ಟ್ ರುಚಿ ಚಾನಲ್ಗೆ ಸ್ವಾಗತ. ಈಸಿಯಾಗಿ ಟೇಸ್ಟಿಯಾಗಿ 2 ನಿಮಿಷದಲ್ಲಿ ಮಸಾಲೆ ಮಜ್ಜಿಗೆ ಯಾವ ರೀತಿ ಮಾಡೋದು ಅಂತ ನೋಡೋಣ. ಬೇಕಾಗಿರುವ ಸಾಮಗ್ರಿಗಳು: ನಾನೊಂದು 1/4 ಲೀಟರ್ ಮೊಸರು ತಗೊಂಡಿದ್ದೀನಿ, ಮತ್ತು ಒಂದು 4 ಕಾಳು ಮೆಣಸು, ಒಂದು 1/4 ಸ್ಪೂನ್ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಹಸಿಮೆಣಸಿನಕಾಯಿ, ಒಂದು 1/4 ಇಂಚು ಶುಂಠಿ, ಒಂದು ಬೆಳ್ಳುಳ್ಳಿ ಎಸಳು, ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು ಸಣ್ಣದು ಈರುಳ್ಳಿ ಮತ್ತು 2 ಕರಿಬೇವಿನ ಕಡ್ಡಿ ತೊಗೊಂಡಿದ್ದೀನಿ. ಕಡ್ಡಿ ಸಮೇತನೇ ಹಾಕ್ತೀನಿ. ಕಡ್ಡಿ ಸಮೇತ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈಗ ಮಾಡೋದು ಯಾವ ರೀತಿ ಅಂತ ನೋಡೋಣ. ಇವಾಗ ಜಾರ್ಗೆ ಮೊಸರು ಹಾಕ್ಕೊತಾ ಇದ್ದೀನಿ. ನಾನು ಒಂದು 1/4 ಲೀಟ್ರ್ ಮೊಸರು ತೊಗೊಂಡಿದ್ದೀನಲ್ಲ, ಅರ್ಧ ಲೀಟ್ರ್ ನೀರು ಹಾಕ್ಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ. ನೀವು ಜಾಸ್ತಿ ಬೇಕು ಅಂದ್ರೂ ಹಾಕ್ಕೊಬೋದು. ನೋಡಿ, 1 ಗ್ಲಾಸ್ ಹಾಕಿದ್ದೀನಿ. ಆಮೇಲೆ ಆ್ಯಡ್ ಮಾಡ್ಕೊಳ್ಳೋಣ ಇನ್ನೊಂದು ಗ್ಲಾಸು. ಇದು ಕಡ್ಡಿ ಸಮೇತ ಹಾಕ್ತಾಯಿದ್ದೀನಿ. ಈರುಳ್ಳಿ ಮತ್ತು ಕೊತ್ತಂಬರಿ ಬಿಟ್ಟು ಇನ್ನೆಲ್ಲ ಈ ಜಾರ್ಗೆ ಹಾಕೊಳ್ಳೋಣ. ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಗ್ರೈಂಡ್ ಆಗಿದೆ. ಇವಾಗ ಸೋಸ್ಕೊಳ್ಳೋಣ. ಇದು ಸೋಸ್ದೇನೆ ಹಂಗೂ ಕುಡಿಬೋದು. ನಾನು ಇದರಲ್ಲಿ ಜೀರಿಗೆ ಮೆಣಸು ಎಲ್ಲ ಇರುತ್ತಲ್ಲ, ಒಬ್ಬೊಬ್ರು ಕುಡಿಯೋಕ್ಕೆ ಇಷ್ಟಪಡಲ್ಲ, ಹಂಗಾಗಿ ಸೋಸ್ಕೊತಾ ಇದ್ದೀನಿ. ನೀವು ಬೇಕಂದರೆ ಹಾಗೆ ಕುಡ್ಕೊಬೋದು. ಈಗ ಸೋಸ್ಕೊಳ್ಳೋಣ. ನೋಡಿ, ಸೋಸ್ ಆಗಿದೆ. ಇವಾಗ ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ತಾ ಇದ್ದೀನಿ. ಅಂದರೆ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಈರುಳ್ಳಿ ಕೊತ್ತಂಬರಿ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಸೈಡ್ಗೆ ಇಟ್ಕೊಳ್ಳಿ, ಇನ್ನೆಲ್ಲ ಹಾಕ್ಕೊಳ್ಳಿ. ನೋಡಿ, ರೆಡಿ ಆಗಿದೆ. ಇವಾಗ ಸರ್ವ್ ಮಾಡ್ತಾ ಇದ್ದೀನಿ. ಈ ಬೇಸಿಗೆ ಬಿಸಿಲಿಗೆ ಮಜ್ಜಿಗೆ ರೆಡಿ ಇದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.